ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹಂಗದಿರಿ ಆರಾಮದಿರಿ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಹಳ್ಳಿಯಲ್ಲಿ ಅಂತಂದ್ರೆ ಕೃಷಿ ಜೊತೆಗೆ ಹೈನುಗಾರಿಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತೈತಿ. ಹೀಗಾಗಿ ಹಳ್ಳಿ ಒಳಗೆ ಎಷ್ಟು ಬೇಕಲ್ಲ ಅಷ್ಟು ಮೇವಂತೂ ಇರ್ತೈತಿ. ಹೀಗಾಗಿ ಎಮ್ಮೆ ಆಕಳು ಮತ್ತು ಮೇಕೆಗಳನ್ನು ಸಾಕೋದಂತೂ ಜಾಸ್ತಿ ಇರ್ತೈತಿ. ಇವಾಗೇನು ತೋರಿಸ್ಲತ್ತನೆಲ್ಲ ಇಲ್ಲಿ ಬ್ಯಾಸ್ಗೆ ಟೈಮ್ ಒಳಗೆ ಈಗಂತೂ ನೀರಂತೂ ಭಾಳ ಅಂದ್ರೆ ಭಾಳ ಕಡಿಮೆ ಐತಿ. ಹೀಗಾಗಿ ಇಲ್ಲಿ ಯಾವುದು ಬೆಳೆನ ಮಾಡಿಲ್ಲ ನಾನು. ಸೊ ನಾ ಇವಾಗ ಮಳೆಗಾಲ ಟೈಮ್ ಒಳಗೆ ಇಲ್ಲಿ ಒಂದು ಪೀಕ್ ಏನು ಬೆಳೆ ತೆಗ್ದಿದ್ವಿ. ಬಟ್ ಆ ಟೈಮ್ ಒಳಗೆ ನಾನು ಇನ್ನೂ ಲಾಗ್ ಮಾಡ್ತಿರ್ಲಿಲ್ಲ. ಸೊ ಹೀಗಾಗಿ ತೋರಿಸಿರ್ಲಿಲ್ಲ. ಇವಾಗ ಏನು ತೋರಿಸ್ಲತ್ತನೆಲ್ಲ ಇದು ಗೋಧಿ ಐತಿ. ಗೋಧಿ ಇಲ್ಲಿ ಇಲ್ಲ ಅಂತಂದ್ರೆ ಒಂದು 25 kg ಬೀಜ ಬಿದ್ದಾವೆ ನೋಡ್ರಿ ಗೋಧಿವು. ಆದರೂ ನೀರು ಇರ್ಲಾರ್ದಕ್ಕೆ ಗೋಧಿ ಏನೈತೆಲ್ಲ ಎಲ್ಲ ಒಣಗಿ ಹೋಗೈತಿ. ಹೀಗಾಗಿ ರೈತರು ಯಾವುದಕ್ಕಾಗಿ ಖುಷಿ ಪಡ್ತಾರೋ ಅಂತಂದ್ರೆ ರೈತರು ಜಾಸ್ತಿ ಮಳೆ ಆಯಿತು ಅಂತಂದ್ರೆ ಖುಷಿ ಪಡ್ತಾರೆ. ಯಾಕಂತಂದ್ರೆ ಮಳೆ ಆಯಿತು ಈ ವರ್ಷ ಅಂತೂ ಎಲ್ಲದಕ್ಕೂ ಬೋರ್ವೆಲ್ಗಾಗಿರ್ಬೋದು ಬಾವಿಗಳಿಗಾಗಿರ್ಬೋದು ನೀರು ಜಾಸ್ತಿ ಇರ್ತೈತಿ, ನಾವು ಜಾಸ್ತಿ ಬೆಳೆನ ಬೆಳಿಬೋದು ಅಂಥೇಳಿ ಖುಷಿ ಹಾಕಿರ್ತಾರೆ. ನಂತರ ಒಳಗೆ ಹಾಕಿರ್ತಕ್ಕಂಥ ನಾವು ಏನು ಬೀಜದ್ದು ಅದಾವಲ್ಲ ಇವು ಒಳ್ಳೆ ಬೆಳೆ ಬಂತು ಅಂತಂದ್ರೆ ರೈತರು ತುಂಬಾ ಖುಷಿಯಿಂದ ಇರ್ತಾರೆ. ಹಾಗೆ ಹಾಕಿರ್ತಕ್ಕಂಥ ಬೆಳೆಯಿಂದ ನಮ್ಗೆ ಜಾಸ್ತಿ ಇಳುವರಿ ಬಂತು ಅಂತಂದ್ರೆ ಅತ್ಯಂತವಾಗಿಯೂ ಖುಷಿ ಪಡ್ತಾರೆ. ಮತ್ತು ಇನ್ನು ಒಟ್ಟಿನಲ್ಲಿ ನೋಡು ಬಂದಿರತಕ್ಕಂತಹ ಒಂದು ಬೆಳೆ ಏನೈತೆಲ್ಲ ಬಂದಿರತಕ್ಕಂಥ ಬೆಳೆಗೆ ಒಂದು ತಕ್ಕ ಒಂದು ಒಳ್ಳೆಯ ಬೆಲೆ ಸಿಕ್ತು ಅಂತಂದರೆ ಇನ್ನಷ್ಟು ಖುಷಿ ಪಡ್ತಾರೆ. ಇವೆಲ್ಲ ನೋಡು ಬೆಳೆ ಎಲ್ಲ ಬರಬೇಕು ಅಂತಂದ್ರೆ ಮೂಲ ಆಧಾರ ನೀರು. ಮಳೆ ಆಯಿತು ಅಂತಂದ್ರೆ ಬೆಳೆ ಮತ್ತು ಏನಾದರೂ ಬ್ಯಾಸ್ಗೆ ಟೈಮ್ ಒಳಗೆ ಕಾಯಿಪಲ್ಯ ಅದೆಲ್ಲ ಮಾಡ್ಬೋದು. ಹೀಗಾಗಿ ನಾವು ಒಂದು ಹೊಸ ಬೋರ್ವೆಲ್ನ ತೋರಿಸ್ಲತ್ತನೆಲ್ಲ ಹೊಸ ಬೋರ್ವೆಲ್ನ ನಾವು ಲಾಸ್ಟ್ ಇದೊಂದು ಟೈಮ್ ನೋಡಿಬಿಡ್ಬೇಕು ಅಂಥೇಳಿ ಹಾಕಿದ್ವಿ. ಬಟ್ ಒಳ್ಳೆ ನೀರು ಬಿದ್ದೈತಿ. ಸೊ ಬ್ಯಾಸ್ಗೆ ಟೈಮ್ ಒಳಗೆ 1 ಇಂಚ್ ನೀರು ಅಂತಂದ್ರೂ ತುಂಬಾ ಇಂಪಾರ್ಟೆಂಟ್. ಹೀಗಾಗಿ ಖುಷಿ ಆಗೈತಿ. ಸೊ ಈ ಒಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಹಾಗೆ ಮೇಕೆಗಳನ್ನು ಕೂಡ ತೋರಿಸ್ಲತ್ತೀನಿ. ನನ್ನ ಮಗ ಕೂಡ ಇಲ್ಲಿ ಆಟ ಆಡ್ಲಾಕತ್ತಿದ್ದ. ಹಾಗೆ ಇದಾದ ನಂತರ ನಾನು ಇವಾಗ ನಮ್ಮ ಮೊದಲಿಗೆ ವಿಡಿಯೋ ಒಳಗೆ ತೋರಿಸಿದ್ದು ನೋಡಿರಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿದ್ದೆ. ಯಾಕಂತಂದ್ರೆ ನೀರು ಬ್ಯಾಸ್ಗೆ ಟೈಮ್ ಒಳಗಂತೂ ಕುಡಿಲಿಕ್ಕೆ ಅಷ್ಟು ನೀರಿದ್ದು ನೋಡಿರಿ. ಯಾವುದೇ ಬೆಳೆ ಮಾಡ್ತೀನಿ ಮತ್ತು ವಾರ್ಷಿಕ ಬೆಳೆನ ಹಾಕಬೇಕು ಅಂತಂದ್ರೆ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಬ್ಯಾಸ್ಗೆ ಟೈಮ್ ಒಳಗೆ ಕಬ್ಬದು ಎಲ್ಲ ಹಚ್ಚಿದ್ವಿ ಅಂತಂದ್ರೆ ಶಾರ್ಟೇಜ್ ಬೀಳೋದ್ರಿಂದ ಕುಡಿಲಿಕ್ಕೆ ಅಷ್ಟೇ ನೀರು ಇರ್ತಿತ್ತು. ಹೀಗಾಗಿ ಯಾವುದೇ ಹೊಲದೊಳಗೆ ಬೆಳೆ ಇತ್ತು ಅಂತಂದ್ರೆ ಇವೆಲ್ಲ ಈರುಳ್ಳಿ ಅದು ಏನದಾವಲ್ಲ ಎಲ್ಲ ಒಣಗಿ ಹೋಗೋ ಒಂದು ಸಿಚುವೇಶನ್ನ ಬಂದಿತ್ತು. ಹೀಗಾಗಿ ಯಾವುದೋ ಒಂದು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ನನಗೆ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಎಲ್ಲ ಬೆಳೆ ಒಣಗಿ ಹೊಂಟಾವು. ವಿಡಿಯೋ ಮಾಡ್ಲಿಕ್ಕೆ ಅಷ್ಟು ಕೂಡ ನನಗೆ ಇಂಟ್ರೆಸ್ಟ ಬರ್ತಿರ್ಲಿಲ್ಲ. ಹೀಗಾಗಿ ಇವಾಗ ಏನೋ ಬೋರ್ವೆಲ್ ಕೊರ್ಸಿದ್ವಿ, ನೀರು ಚಲೋ ಬಿದ್ದಾವು. ಹೀಗಾಗಿ ಇವತ್ತು ಖುಷಿಯಿಂದ ವಿಡಿಯೋ ಮಾಡ್ಲಾಕತ್ತೀನಿ. ಇವಾಗ ಇಲ್ಲಿ ತೋರಿಸ್ಲತ್ತೀನಲ್ಲ ಆಲ್ರೆಡಿ ವಿಡಿಯೋ ಒಳಗೆ ನೋಡಿದ್ರಿ ನೀವು. ಈರುಳ್ಳಿನ ಏನು ಹಾಕಿವಲ್ಲ ಅದಕ್ಕೆ ಈರುಳ್ಳಿ ನೋಡ್ರಿ. ಇವಾಗ ಈರುಳ್ಳಿ ಒಳಗೆ ಏನು ಸ್ವಲ್ಪ ಕಸ ತೆಗಿತಿತ್ತು ನೋಡ್ರಿ. ಹೀಗಾಗಿ ಕಸ ತೆಗಿಬೇಕಂತೇಳಿ ಬಂದಿದ್ನಿ. ಸ್ಟಿಚಿಂಗ್ ಕೂಡ ಇನ್ನೂ ಜಾಸ್ತಿ ಇದು ನೋಡ್ರಿ. ನೀರು ಹಾಯಿಸಿ ನನ್ಲಾಕತ್ತಿದ್ರು. ಹೀಗಾಗಿ ಇದನ್ನ ಸ್ವಲ್ಪ ದನಗಳಿಗೆ ಮೇವು ಕೂಡ ಮಾಡಿದಂಗೆ ಆಯಿತು ಮತ್ತು ಕಸನೂ ಕ್ಲೀನ್ ಆಕತಿ. ನಾಳೆಯಿಂದ ಸ್ಟಿಚಿಂಗ್ ಮಾಡಿದ್ರೆ ಬಂದಿತ್ತಂತೇಳಿ ನಾನು ಇವಾಗ ಕಸನ ತೆಗಿಲಕ್ಕೆ ಬಂದಿದ್ನಿ. ಹಳ್ಳಿ ಒಳಗಂತಂದ್ರೆ ಮನೆ ಕೆಲಸ ಮತ್ತು ಇವಾಗ ನಾನು ಮನೆಯಷ್ಟೇ ಕೆಲಸ ಮಾಡಿಕೊಂಡು ನಮ್ಮ ಆರ್ಯನ್ಗೆ ಊಟ ಮಾಡಿಸಿ ಮನ್ಯಾಗ ಅವನ್ನ ಬಿಟ್ಟು ಇಲ್ಲಿ ಕಸ ತೆಗಿಬೇಕಂತೇಳಿ ಬಂದಿದ್ನಿ. ಯಾಕಂತಂದ್ರೆ ಇವಾಗ ಸ್ಟಿಚಿಂಗ್ ಮಾಡ್ಕೊತ ಕಂಟಿನ್ಯೂ ಆಗಿ ಸ್ಟಿಚಿಂಗ ಮಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ ನೋಡ್ರಿ. ಯಾಕಂತಂದ್ರೆ ಒಂದು ಸ್ವಲ್ಪ ಹೊಲದೊಳಗೆ ಇರ್ತಕ್ಕಂಥ ಕೆಲಸನೂ ಮಾಡಿ ಅದ್ರ ಜೊತೆಗೆ ನಾನು ಈ ರೀತಿಯಾಗಿ ಮಧ್ಯಾಹ್ನ ಟೈಮ್ ಒಳಗೆ 1 ಗಂಟೆ 2 ಗಂಟೆ ಟೈಮ್ ಸಿಕ್ಕಿತ್ತು ಅಂತಂದ್ರೆ ಆ ಟೈಮ್ ಒಳಗೆ ಬ್ಲೌಸ್ ಸ್ಟಿಚ್ನ ಮಾಡ್ತಿರ್ತೇನೆ. ಹೀಗಾಗಿ ನಾನು ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ತರಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು. ಸೊ ಹೀಗಾಗಿ ಇವಾಗ ಬೋರ್ವೆಲ್ ಕೊರ್ಸಿದ್ವಿ, ನೀರು ಬಿದ್ದಾವಲ್ಲ. ಹೀಗಾಗಿ ಸ್ವಲ್ಪ ಹೊಲ ಮತ್ತು ಕೆಲಸ ಜಾಸ್ತಿನೇ ಹಾಕಿರ್ತೈತಿ. ಹೀಗಾಗಿ
ನೋಡಬೇಕು ಕಡಿಮೆ ಅಮೌಂಟ್ ಒಳಗೆ ಯಾವುದಾದ್ರೂ ಒಂದು ಮಷಿನ್ ಇತ್ತು ಅಂತಂದ್ರೆ ತೊಗೊಂಡು ಬರ್ಬೇಕಂತ ಹೇಳಿ ಅಂದ್ಕೊಂಡಾನೆ. ಯಾಕಂತಂದ್ರೆ ಹೊಲದ ಕೆಲಸ ಜೊತೆಗೆ ನಾವು ಜಾಸ್ತಿ ಟೈಮಿಂಗ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸಿಗೋದಿಲ್ಲ. ಹೀಗಾಗಿ ಮಧ್ಯಾಹ್ನ ಟೈಮ್ 1 ಗಂಟೆ 2 ಗಂಟೆ ಟೈಮ್ ಒಳಗೆ ನಮ್ಮ ಬ್ಲೌಸನ್ನು ಏನೈತಿಲ್ಲ ವರ್ಕ್ ಮಾಡಿಸ್ಲಿಕ್ಕೆ ಹೊರಗಡೆ ಕೊಡ್ಲಿಕ್ಕೆ ಆಗಂಗಿಲ್ಲ. ಹೀಗಾಗಿ ಮನೆಯೊಳಗೆ ನಮ್ಮ ಬಟ್ಟೆಗೆ ನಮ್ಗೆ ವರ್ಕ್ ಮಾಡ್ಲಿಕ್ಕೆ ಮಷಿನ್ ಅಂತೂ ಬೇಕೇ ಬೇಕಾಗೈತಿ. ಹೀಗಾಗಿ ಮಷಿನು ತೊಗೊಂಡು ಬರ್ಬೋದು. ಹಾಗೆ ಕಸ್ಟಮರ್ಸ್ ಕೂಡ ಬ್ಲೌಸ್ ಡಿಸೈನ್ಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ಎರಡೂ ಆಯಿತು ಅಂತೇಳಿ ಒಂದು ಕಡಿಮೆ ಅಮೌಂಟ್ ಒಳಗಿನ ಎಂಬ್ರಾಯ್ಡ್ರಿ ಮಷಿನ ತರಬೇಕಂತ ಹೇಳಿ ಅಂದ್ಕೊಂಡೀನಿ. ಇದಾದ ನಂತರ ನಾನು ಕೊಂಚಿಗಿನ ಸ್ಟಿಚಿಂಗ ಮಾಡ್ಲಾಕತ್ತೀನಿ. ಟೈಮ್ ಬಂದು 5:30 ಆಗಿತ್ತು ನೋಡ್ರಿ. ಇವಾಗ ಕಸ ತೆಗೆದು ಬಂದೆ. ಇದು ಅರ್ಜೆಂಟಾಗಿ ಕೊಡಬೇಕಾಗಿತ್ತು. ಹೀಗಾಗಿ ಸ್ಟಿಚಿಂಗ್ ಮಾಡಿ ಎಮ್ಮೆದು ಹಿಂಡಿದ್ರೆ ಬಂದಿತ್ತು ಅಂಥೇಳಿ ಇನ್ನು ಎಮ್ಮೆದು ಇನ್ನೂ ಹಾಲ ಹಿಂಡಿರಲಿಲ್ಲ. ಸೊ ಇದಾದಂಥ ಕೊಂಚಿಗಿನ ಸ್ಟಿಚಿಂಗ್ ಮಾಡಿ ಇದಾದ ನಂತರ ಎಮ್ಮೆ ಹಿಂಡ್ಕೊಂಡು ನಂತರ ಹಟ್ಟಿ ಅದು ಮಾಡ್ಬೇಕಂಥೇಳಿ ಅಂದ್ಕೊಂಡೇನೆ. ಇವಾಗ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎಲ್ಲೂ ಕೂಡ ಜೋಡಿಸ್ಲಾಕತ್ತೀನಿ. ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇನ ಸ್ಟಿಚಿಂಗ ಮಾಡ್ಲಾಕತ್ತೀನಿ. ಇವಾಗ ನೋಡ್ತಾ ಇರ್ಬೋದು ನಾನು ಲೆಂತ್ ಎಷ್ಟು ಅಂತ ಹತ್ರ 11 ಇಂಚ್ ತೊಗೊಂಡಿದ್ನಿ. ಎಲ್ಲ ಸ್ಟಿಚಿಂಗ್ ಮಾರ್ಜಿನ್ ಒಳಗೆ ಹೋಗಿ ಅದು 9 ಇಂಚ ಉಳಿತೈತಿ. ದೊಡ್ಡ ಸೈಜ್ ಒಳಗನ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳತ್ತಿದ್ದು. ಕಸ್ಟಮರ್ಸ್ ಅರ್ಜೆಂಟ್ ಇತ್ತು. ಸೊ ಹೀಗಾಗಿ ಸ್ಟಿಚಿಂಗ ಮಾಡ್ಲಾಕತ್ತೀನಿ. ಸೆಪ್ರೇಟಾಗಿ ಕೂಡ ನಾನು ಯಾವ ರೀತಿಯಾಗಿ ಕೊಂಚಿಗಿನ ಸ್ಟಿಚಿಂಗ್ ಮಾಡೋದಂತ ಹೇಳಿ ಕೂಡ ತೋರಿಸ್ಕೊಡ್ತೀನಿ. ಇವಾಗ ಕೂಡ ನೋಡ್ತಾ ಇರ್ಬೋದು. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ಅಂದರೆ ಸ್ಟಾರ್ಟಿಂಗ್ ಯಾರೆಲ್ಲ ಸ್ಟಿಚಿಂಗ್ ಮಾಡ್ಲತ್ತಿರ್ತಾರಲ್ಲ ಒಂದೊಂದು ವಿಡಿಯೋ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾವೆ. ಹೀಗಾಗಿ ಇವತ್ತು ಇದನ್ನು ಸ್ಟಿಚಿಂಗ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಸ್ಟಿಚಿಂಗ ಮಾಡ್ಲಾಕತ್ತೀನಿ. ಜಾಸ್ತಿ ಏನು ಟೈಮಿಂಗ್ ತೊಗೊಳಂಗಿಲ್ಲ ನೋಡಿರಿ. ಇದು ಜಸ್ಟ್ ಒಂದು 10 ಅಥವಾ 15 ನಿಮಿಷದೊಳಗಂತೂ ಕಂಪ್ಲೀಟಾಗಿ ಕಟಿಂಗ್ ಮಾಡಿ ಕಂಪ್ಲೀಟಾಗಿ ನಾವು ಕೊಂಚಿಗಿನ ಸ್ಟಿಚಿಂಗ್ನ ಮಾಡ್ಬೋದು. ಇವಾಗ ಅಳತೆನ ನೋಡ್ತಾ ಇದ್ದೀನಿ. ಕರೆಕ್ಟಾಗಿ ಅಳತೆನ ಬಂದೈತಿ. ಮತ್ತು ಕೆಳಗಡೆ ಸಿಲಾಯಿನ ಸ್ಟಿಚ್ ಮಾಡ್ಲಾಕತ್ತೀನಿ ನಾನು. ಸಣ್ಣದಾಗಿ ನೀರಿಗೆ ಎಷ್ಟು ಸಣ್ಣದಾಗಿ ಇಡ್ತೀವಲ್ಲ ಅಷ್ಟು ಚಂದ ಕಾಣಿಸ್ತೈತಿ. ಹೀಗಾಗಿ ಇದು ನೋಡ್ಲಿಕ್ಕೆ ಕೂಡ ಬಟ್ಟೆನೂ ಅಷ್ಟೇ ಚೆನ್ನಾಗಿತ್ತು. ಮತ್ತು ಫ್ಯಾಬ್ರಿಕ್ ಒಂದು ಮತ್ತು ಲೈನಿಂಗ್ ಒಂದು 2 ಬ್ಲೌಸ್ ಪೀಸ್ನ ಯೂಸ್ ಮಾಡಿ ಇದನ್ನ ಸ್ಟಿಚಿಂಗ ಮಾಡ್ಲಾಕತ್ತೀನಿ. ಇವಾಗ ನೀರಿಗೆ ಇಡೋದು ಕಂಪ್ಲೀಟ್ ಆಯ್ತು ನೋಡಿ. ಸೊ ಅಳತೆ ಮಾಡಿ ಕೂಡ ನೋಡ್ಲತ್ತೀನಿ. ಕರೆಕ್ಟಾಗಿ ಬಂದೈತಿ ಇವಾಗ. ಸೊ ಇವಾಗ ಲಾಸ್ಟಿಗೆ 2 ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಜಾಸ್ತಿ ಟೈಮಿಂಗ್ ತೊಗೊಳಂಗಿಲ್ಲ ನೋಡಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಸ್ವಲ್ಪ ನಾವು ಇಂಟ್ರೆಸ್ಟ್ ಕೊಟ್ಟು ಕಲ್ತ್ವಿ ಅಂತಂದ್ರೆ ಬ್ಲೌಸ್ ಆಗಿರ್ಬೋದು, ಡಿಸೈನ್ ಬ್ಲೌಸ್ ಆಗಿರ್ಬೋದು, ಸ್ಕೂಲ್ ಡ್ರೆಸ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಎಲ್ಲೂ ಚೂಡಿದಾರ ಟಾಪ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನಾವು ಕಂಪ್ಲೀಟಾಗಿ ಈಸಿಯಾಗಿ ಕಡಿಮೆ ಟೈಮ್ ಒಳಗೆ ನಾವು ಸ್ಟಿಚಿಂಗ ಮಾಡಬಹುದು. ಸೊ ಇವಾಗ ಅಟ್ಯಾಚ್ ಮಾಡಿ ನಾನು ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ಲಾಕತ್ತೀನಿ. ಸೊ ಇವಾಗ ಇನ್ನೊಂದನ್ನು ಸ್ಟಿಚ್ನ ಹಾಕ್ತೀನಿ. ಯಾಕಂತಂದ್ರೆ ಹೊಲಿಗೆ ಬಿಟ್ಕೊಳ್ಳುತ್ತಲ್ಲ. ಹೀಗಾಗಿ ಸೊ 2 ನಾವು ಸ್ಟಿಚ್ನ ಹಾಕಿದ್ವಿ ಅಂತಂದ್ರೆ ತುಂಬ ನೀಟಾಗಿರುತ್ತೈತಿ. ಮತ್ತು ಹೊಲಿಗೆದು ಇಲ್ಲಿ ಬಿಡಂಗಿಲ್ಲ. ಇವಾಗ ಕಂಪ್ಲೀಟಾಗಿ 2 ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು. ನಂತರ ಇವಾಗ ಪಟ್ಟಿನ ಕಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚಿಂಗ ಮಾಡ್ಲಾಕತ್ತೀನಿ. ಇದಾದ ನಂತರ ನಾನು ಇನ್ನು ಸಂಜೆ ಮನೆ ಕೆಲಸನ ಸ್ಟಾರ್ಟ್ ಆಗ್ತೈತಿ. ಸೊ ಇನ್ನು ಬರ್ತಕ್ಕಂಥ ವಿಡಿಯೋ ಒಳಗೆ ಆದಷ್ಟು ಬ್ಲೌಸ್ ಕಟ್ಟಿಂಗ ಮತ್ತು ಚಿಕ್ಕ ಮಕ್ಕಳ ಡ್ರೆಸ್ನ ತೋರಿಸ್ಕೊಡಿ ಅಂತ ಹೇಳತ್ತೀರಿ. ಸೊ ಖಂಡಿತವಾಗ್ಲೂ ತೋರಿಸಿ ಕೊಡ್ತೀನಿ. ಸೊ ಸ್ವಲ್ಪ ಮನೆ ಕೆಲಸ ಜಾಸ್ತಿ ಇರೋದ್ರಿಂದ ಜಾಸ್ತಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಇವಾಗ ಇಲ್ಲಂತಂದ್ರೆ 7-8 ದಿನದಿಂದ ಜಾಸ್ತಿ ವಿಡಿಯೋನ ಹಾಕಿಲ್ಲ. ಯಾವತ್ತಾದರೂ ಒಂದಿನ ಶಾರ್ಟ್ಸ್ ಅಷ್ಟೇ ಹಾಕ್ಲಾಕತ್ತೀನಿ. ಯಾಕಂತಂದ್ರೆ ವಿಡಿಯೋ ಒಳಗೆ ನೀವು ನೋಡಿರ್ಬೋದು. ಸೊ ಹೀಗಾಗಿ ಸರಿಯಾಗಿ ವಿಡಿಯೋನ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಸೊ ನಾನು ಜಾಸ್ತಿ ಒಂದು ಚಾನಲ್ ಒಳಗೆ
ಸ್ಟಿಚಿಂಗ್ ವಿಡಿಯೋನ ಜಾಸ್ತಿನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಯಾವುದಾದ್ರೂ ಒಂದು ದಿನ ನಾನು ಸ್ಟಿಚಿಂಗ್ ಮಾಡಿರಲಿಲ್ಲ ಅಂತಂದ್ರೆ ಸೊ ಲಾಗ್ ವಿಡಿಯೋನ ಶೇರ್ ಮಾಡ್ತೀನಿ. ಲಾಗ್ ವಿಡಿಯೋ ಕೂಡ ಎಲ್ಲರೂ ಇಷ್ಟಪಟ್ಟು ನೋಡ್ಲಾಕತ್ತಾರೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋ ಒಳಗೆ ಮತ್ತು ಸ್ಟಿಚಿಂಗ್ ಯಾವುದಾದ್ರೂ ಒಂದು ಒಳ್ಳೆಯ ಸ್ಟಿಚಿಂಗ ಒಂದು ಮೆಥಡ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನೋಡ್ಲತ್ತಿರಲ್ಲ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಒಂದು ಮುಂದಿನ ಒಳ್ಳೆಯ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು.